ಕನ್ನಡದ ಎಲ್ಲ ಮಕ್ಕಳಿಗೂ ನಮಸ್ಕಾರ. ನಾನು CRS ಸರ್. ಈ ವಿಡಿಯೋದಲ್ಲಿ ಒಂದು ಕೆರೆ ಮೇಲೆ ಬಹಳ ತಣ್ಣಗಾದಾಗ, ನಮ್ಮ ಕರ್ನಾಟಕದಲ್ಲಿ ಇದು ಕಾಣೋದಿಲ್ಲ ಸಹಜವಾಗಿ. ಈ ಕಾಶ್ಮೀರ ಬೇರೆ ಕಡೆ ಎಲ್ಲ ಬಹಳ ಕೋಲ್ಡ್ ಇರೋ ಜಾಗಕ್ಕೆ ನೀವು ಹೋದಾಗ, ಬಹಳ ಕೋಲ್ಡ್ ಇದ್ದಾಗ ಆ ಕೆರೆನೆ ಪೂರ್ತಿ ಐಸ್ ಆಗೋಗುತ್ತೆ. ಐಸಿನ ದಪ್ಪ ಎಷ್ಟು ಹೊತ್ತು ಹೋದಷ್ಟು ಬೆಳೀತಾ ಹೋಗುತ್ತೆ. ಆ ಐಸಿನ ದಪ್ಪ ಬೆಳೆಯಕ್ಕೆ ಎಷ್ಟು ಹೊತ್ತು ಬೇಕು ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡೋದು ಈ ವಿಡಿಯೋದಲ್ಲಿ ಮಾಡೋಣಂತೆ. ಈ ಕಾನ್ಸೆಪ್ಟ್ ನಮ್ಮ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ, JEE-ಗಾಗಿರ್ಬೋದು, NEET-ಗಾಗಿರ್ಬೋದು, CET-ಗಾಗಿರ್ಬೋದು ಬಹಳ ಬೇಕಾಗುವಂತ ಕಾನ್ಸೆಪ್ಟ್. ಸೊ ತಾವೆಲ್ಲರೂ ಇದನ್ನ ಅಭ್ಯಾಸ ಮಾಡಬೇಕು ಅಂತ ಕೇಳ್ಕೊತೀನಿ. ಇದಾದ್ಮೇಲಿಂದ ಯೂಶಲಿ JEE ಎಕ್ಸಾಮ್ ಅಲ್ಲಿ ಕರ್ನಾಟಕದ ಮಕ್ಕಳು ಅಷ್ಟು ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡೋದಿಲ್ಲ ಅಂತ ಹೇಳ್ತಾ ಇರ್ತಾರೆ. ಅದನ್ನ ನಾವೆಲ್ಲರೂ ಚೇಂಜ್ ಮಾಡಬೇಕಾಗಿದೆ. ಬನ್ನಿ ನೋಡೋಣ. ಈಗ ಇಲ್ಲೊಂದು ಕೆರೆ ಇದೆ. ಕೆರೆ ಮೇಲೆ ಐಸ್ ಫಾರ್ಮ್ ಆಗ್ತಾ ಇದೆ. ಐಸಿನ ದಪ್ಪ ಆಲ್ರೆಡಿ ಅಷ್ಟು ಉದ್ದ ಫಾರ್ಮ್ ಆಗ್ಬಿಟ್ಟಿದೆ. ಈ ಹೊರಗಡೆ ಟೆಂಪರೇಚರ್ -T°C ಇದೆ ಅಂತ ಅನ್ಕೋಣ. ಸಬ್-ಝೀರೋ ಟೆಂಪರೇಚರ್ ಅದು. T°C ಅಂದ್ರೆ -2, -3 ಏನ್ ಬೇಕಾದ್ರೂ ಆಗಿರಬಹುದು, ಬಹಳ ಕಡಿಮೆ. ಈ ನಮ್ಮ ಲೇಕ್ ಇದೆಯಲ್ಲ, ಅದು ನಮ್ಮ ಕೆರೆ, ಇದು 0°C ಅಲ್ಲಿದೆ ಅಂತ ಹೇಳಿ ಅನ್ಕೊಂಡ್ಬಿಡೋಣ ಅದರ ಟೆಂಪರೇಚರ್. ಸೊ ಡಿಫರೆನ್ಸ್ ಬಿಟ್ವೀನ್ ದ ಟೆಂಪರೇಚರ್ 0 ಆಫ್ -T ಆಗುತ್ತೆ. ಡಿಫರೆನ್ಸ್ ಇನ್ ಟೆಂಪರೇಚರ್ 0 -T°C ವಿಚ್ ಇಸ್ T°C ಅಷ್ಟಾಗುತ್ತೆ. ಈಗ ನಾವು ಕಂಡುಹಿಡಿಯೋಣಂತೆ, ಒಂದ್ ಸ್ವಲ್ಪ ಟೈಮ್ dt ಕೊಡೋಣ. ಆ dt ಅನ್ನೋಷ್ಟು ಟೈಮಲ್ಲಿ dy ಅಷ್ಟು ಥಿಕ್ನೆಸ್ ಜಾಸ್ತಿ ಆಗುತ್ತೆ ಮಕ್ಕಳ. dt ಅನ್ನೋ ಟೈಮಲ್ಲಿ dy ಅಷ್ಟು ಥಿಕ್ನೆಸ್ ಜಾಸ್ತಿ ಆಗುತ್ತೆ. ಸೊ ಇಲ್ಲಿಂದ ಇಲ್ಲಿ ತನಕ y ಆದ್ರೆ ಇನ್ನೊಂದು ಸ್ವಲ್ಪ ಮುಂದಕ್ಕೆ dy. ಸೊ ಹೀಗಿರ್ಬೇಕಾದ್ರೆ ನೀವು ಬರಿಬಹುದು, ದ ಹೀಟ್ ಲಾಸ್ಟ್ ಇಸ್ ಈಕ್ವಲ್ ಟು ದ ಹೀಟ್ ಕಂಡಕ್ಟೆಡ್ ಅಂತ ಹೇಳಿ. ಅಂದ್ರೆ ಏನು ಸರ್? ಯಾವುದೇ ನೀರು ಐಸ್ ಆಗಬೇಕು ಅಂತಂದ್ರೆ ಹೀಟ್ ಅನ್ನ ಕಳ್ಕೋಬೇಕು ಮಕ್ಕಳ. ಹೀಟ್ ಎನರ್ಜಿನ ಕಳ್ಕೋಬೇಕು. ಎಷ್ಟು ಎನರ್ಜಿ ಕಳ್ಕೊಂಡಿದೆ ಅಂದ್ರೆ DQL ಅಷ್ಟು ಎನರ್ಜಿ ಕಳ್ಕೊಂಡಿದೆ. ಆ ಹೀಟ್ ಅನ್ನ ಈ ಐಸಿನ ಲೇಯರ್ ಕಂಡಕ್ಷನ್ ಮೂಲಕ ಹೊರಗಡೆ ಅಟ್ಮಾಸ್ಫಿಯರ್ಗೆ ಬಿಟ್ಬಿಟ್ಟಿದೆ. ಸೊ ಹಾಗಿರ್ಬೇಕಾದ್ರೆ dq ಆಫ್ L ಇದನ್ನ ಹೆಂಗ್ ಬರೆಯೋದು? ಲೇಟೆಂಟ್ ಹೀಟ್ ತರ ಬರಿಬೇಕಾಗತ್ತೆ. ಮಾಸ್, ಟೈನಿ ಮಾಸ್ dm. ಈ ಪುಟಾಣಿ ಹೊಸದಾಗಿ ಫಾರ್ಮ್ ಆಗಿರುವಂತಹ ಐಸಿನ ಲೇಯರ್ನ ಮಾಸ್ dm ಅಂತ ಅನ್ಕೋಣ, ಇಂಟು ಲೇಟೆಂಟ್ ಹೀಟ್ ಆಫ್ ಫ್ಯೂಷನ್. ಅಪ್ಪ, ಲೇಟೆಂಟ್ ಹೀಟ್ ಆಫ್ ಫ್ಯೂಷನ್ ಅಂದ್ರೇನು? 1 kg ಅಷ್ಟು ನೀರ್ ಬಗ್ಗೆ ಮಾತಾಡ್ತಾ ಇದೀವಿ, ಹಾಗಾಗಿ ನೀರಿಗೆ ಹೇಳ್ತೀನಿ. 1 kg ಅಷ್ಟು ನೀರು ಐಸ್ ಆದ್ರೆ 0°C ಇಂದ 0°C ಐಸ್ ಆದ್ರೆ ಎಷ್ಟು ಹೀಟ್ ಕಳ್ಕೊಳ್ಳುತ್ತೋ ಅದನ್ನೇ ಲೇಟೆಂಟ್ ಹೀಟ್ ಆಫ್ ಫ್ಯೂಷನ್ ಅಂತ ಹೇಳಿ ಕರೆಯೋದು. LF ಅಂತ ಬರ್ದಿದ್ದೀನಿ ಅದನ್ನ. ಈಕ್ವಲ್ ಟು ನಮ್ಮ ಕಂಡಕ್ಷನ್ ಮಾಡಿದೆ ಅಷ್ಟು ಥಿಕ್ನೆಸ್ ಆಫ್ ಐಸ್, ಅದು ಥಿಕ್ನೆಸ್ ಆಫ್ ಐಸ್ ಅಷ್ಟು ಕಂಡಕ್ಟ್ ಮಾಡಿದೆಯಲ್ಲ, ಅದಕ್ಕೆ ಎಷ್ಟು ಹೀಟು ಅಂತ ಬರೆಯೋದು ಹೇಗೆ? ಲಾಸ್ ಆಫ್ ಥರ್ಮಲ್ ಕಂಡಕ್ಟಿವಿಟಿ ಫಸ್ಟ್ ಇಯರ್ ಅಲ್ಲಿ ಓದಿದ್ದೀರಿ. K which is the thermal conductivity of ice, A which is the area through which the heat goes away, area ಅಂದ್ರೆ area of the lake, right? Divided by distance through which the heat moves, length amado, ಈ ಕೇಸಲ್ಲಿ ಲೆಂತ್ y, into temperature difference. ಹೈಯರ್ ಟೆಂಪರೇಚರ್ ಮಕ್ಕಳ 0 ಇದೆ, ಮೈನಸ್ ಲೋವರ್ ಟೆಂಪರೇಚರ್ -T ಇದೆ, ಹಾಗಾಗಿ ಹಂಗೆ ಬರಿತೀನಿ. ಸೊ 0 ಮೈನಸ್ ಆಫ್ -T ಅಂತ ಹೇಳಿ ಮಲ್ಟಿಪ್ಲೈಡ್ ಬೈ ಟೈಮ್ ಅನ್ನ dt ಅಂತ ಹೇಳಿ ಬರಿತೀನಿ. ಹೀಗಿರ್ಬೇಕಾದ್ರೆ ಈ dm ನ ಟೈನಿ ಅಮೌಂಟ್ ಆಫ್ ಮಾಸ್ ಇದೆಯಲ್ಲ, ಈ ಹೊಸದಾಗಿ ಫಾರ್ಮ್ ಆಗಿರೋ ಐಸು, ಅದರ ಮಾಸ್ ಅನ್ನ dm ಅಂತ ಬರ್ಕೊಂಡಿದೀವಿ. ಅದನ್ನ ಡೆನ್ಸಿಟಿ ಇಂಟು ವಾಲ್ಯೂಮ್ ಅಂತ ಬರೆಯೋಣ. ವಾಲ್ಯೂಮ್ ಅನ್ನ ಏರಿಯಾ ಇಂಟು ಥಿಕ್ನೆಸ್ ವಿಚ್ ಇಸ್ dy ಅಂತ ಹೇಳಿ ಬರಿಬಹುದು. LF ಪಾಡಿಗೆ LF ಹಾಗೆ ಇದೆ. K A ಮೈನಸ್ ಆಫ್ ಮೈನಸ್ ಕ್ಯಾಪಿಟಲ್ T ಆಯ್ತು. ಟೆಂಪರೇಚರ್ ಅದು, ಹೊರಗಡೆ ಟೆಂಪರೇಚರ್ ಮೈನಸ್ ಸೈನ್ ಇದ್ರೆ ಮೈನಸ್ ಸೈನ್ ಹಾಕ್ಬಿಟ್ಟಿದೀವ ಅಲ್ಲೇ, ಹಾಗಾಗಿ ಸಬ್ಸ್ಟಿಟ್ಯೂಟ್ ಮಾಡ್ಬೇಕಾದ್ರೆ ಅಲ್ಲಿ -15°C ಇದ್ರೆ ಇಲ್ಲಿ ಬರೀ 15 ಅಂತ ಹೇಳಿ ಹಾಕ್ತೀರಾ. ಡಿವೈಡೆಡ್ ಬೈ y ಇಂಟು dt ಆಯ್ತು ಕಣ್ ಮಕ್ಳ. ಸೊ dt ಏನ್ರ? dt ಬಿಕಮ್ಸ್ ಈಕ್ವಲ್ ಟು ರೋ ಇಂಟು A ಹೇಗಿದ್ರು ಕ್ಯಾನ್ಸಲ್ ಆಗೋಯ್ತು, ರೋ ಇಂಟು LF ಅಂದ್ರೆ ಲೇಟೆಂಟ್ ಹೀಟ್ ಆಫ್ ಫ್ಯೂಷನ್, ಡಿವೈಡೆಡ್ ಬೈ KT ಉಳ್ಕೊಳ್ಳುತ್ತೆ, ಮಲ್ಟಿಪ್ಲೈ ಬೈ y dy ಆಯ್ತು. dt ಈಕ್ವಲ್ ಟು ಏನು ಅಂತ ಬರ್ದಾಗ, ಸೊ ಹಾಗಾದ್ರೆ t ಈಕ್ವಲ್ ಟು ಏನಾಗುತ್ತೆ? ಇಷ್ಟನ್ನು ಇಂಟಿಗ್ರೇಟ್ ಮಾಡೋದು ಅಷ್ಟೇ. ರೋ LF ಡಿವೈಡೆಡ್ ಬೈ KT ಇದೆಯಲ್ಲ, ಇವೆಲ್ಲ ಕಾನ್ಸ್ಟೆಂಟ್ಸ್ ಕಣ್ಮಕ್ಳ. ಹಾಗಾಗಿ ಇಂಟಿಗ್ರಲ್ ಆಫ್ y dy ಮಾತ್ರ ಉಳ್ಕೊಳ್ಳುತ್ತೆ ಒಳಗಡೆ. ಇಂಟಿಗ್ರಲ್ ಆಫ್ y dy ಉಳ್ಕೊಳ್ಳುತ್ತೆ. ಇದನ್ನ ಇಂಟಿಗ್ರೇಷನ್ y1 ಟು y2 ವರೆಗೂ ಮಾಡಬೇಕು. ಮಾಡಿದಾಗ ನಿಮ್ಗೆ ಬರೋದು
ಟಿ ಈಕ್ವಲ್ ಟು ರೋ ಇಂಟು ಎಲ್ ಎಫ್ ಡಿವೈಡೆಡ್ ಬೈ ಕೆ ಟಿ ಮಲ್ಟಿಪ್ಲೈಡ್ ಬೈ ವೈ ಸ್ಕ್ವೇರ್ ಡಿವೈಡೆಡ್ ಬೈ 2 ಇಂಟಿಗ್ರೇಷನ್ ಮಾಡಿದ್ಮೇಲೆ ಇಂಟಿಗ್ರಲ್ ಆಫ್ ವೈ ಡಿ ವೈ ಸ್ಕ್ವೇರ್ ಬೈ 2 ಬರುತ್ತೆ. ವೈ ಹ್ಯಾಸ್ ಟು ಬಿ ಇವ್ಯಾಲ್ಯೂಯೇಟೆಡ್ ಬಿಟ್ವೀನ್ ದ ಲಿಮಿಟ್ಸ್ y1 and y2 ಕಂಟ್ರೋಲ್. ಸೊ ಇವಾಗ ಸಿಂಪ್ಲಿಫೈ ಮಾಡಿ ಇದನ್ನ ಟಿ ಬಿಕಮ್ಸ್ ಈಕ್ವಲ್ ಟು ರೋ ಇಂಟು ಎಲ್ ಎಫ್ ಡಿವೈಡೆಡ್ ಬೈ 2kt ಇಂಟು y2 ಸ್ಕ್ವೇರ್ ಮೈನಸ್ y1 ಸ್ಕ್ವೇರ್. ಇದು ನಮ್ಮ ಟೈಮ್ ಟೇಕನ್ ಫಾರ್ ಅ ಥಿಕ್ನೆಸ್ ಆಫ್ ಐಸ್ ಗೆ ಈಕ್ವೇಶನ್. ಇದನ್ನ ಬಳಸ್ಕೊಂಡು ನೀವು ಎಷ್ಟು ಹೊತ್ತು ಹಿಡಿಯುತ್ತೆ ಇಷ್ಟು ದಪ್ಪದ ಐಸ್ ಫಾರ್ಮ್ ಆಗಕ್ಕೆ ಅಂತ ಹೇಳಿ ಎಲ್ಲ ಕಂಡು ಹಿಡ್ಕೋಬಹುದು. ಇದರಲ್ಲಿ ನಿಮ್ಗೆ ಗೊತ್ತಿದ್ರೆ ಸರಿ ಯಾವ್ದು ಏನೇನು ಅಂತ. ರೋ ಅಂದ್ರೆ ಡೆನ್ಸಿಟಿನಪ್ಪ, ಎಲ್ ಎಫ್ ಈಸ್ ಲೇಟೆಂಟ್ ಹೀಟ್ ಆಫ್ ಫ್ಯೂಷನ್ ಆಫ್ ಐಸ್, ಕೆ ಅಂದ್ರೆ ಥರ್ಮಲ್ ಕಂಡಕ್ಟಿವಿಟಿ, ಟೆಂಪರೇಚರ್ ಅಂದ್ರೆ ನೆಗೆಟಿವ್ ಟೆಂಪರೇಚರ್ ಇರುತ್ತಲ್ಲ ಹೊರಗಡೆದು, ಹೊರಗಡೆ ಅಟ್ಮಾಸ್ಫಿಯರ್ -15 -20 ಏನಿದ್ರು ಅದು. ಸೊ y2 ಮೈನಸ್ y1, y1 ಅಂದ್ರೆ ಇನಿಷಿಯಲ್ ಥಿಕ್ನೆಸ್, y2 ಅಂದ್ರೆ ಫೈನಲ್ ಥಿಕ್ನೆಸ್. ಇದು ನಮ್ಮ ಟೈಮ್ ಟೇಕನ್ ಫಾರ್ ಅ ಸರ್ಟನ್ ಥಿಕ್ನೆಸ್ ಆಫ್ ಐಸ್ ಟು ಫಾರ್ಮ್ಗೆ ಈಕ್ವೇಶನ್ ಅಪ್ಪ. ಇದರಿಂದ ಒಂದಷ್ಟು ರೋಮಾಂಚಕವಾದಂತಹ ವಿಷಯಗಳು ಇದೆ. ಎಷ್ಟು ಅನಾದಿ ಕಾಲದಿಂದಲೂ ನಮ್ಮ ಭೂಮಿ ಮೇಲೆ ಒಂದಷ್ಟು ಜಾಗಗಳಲ್ಲಿ ಬಹಳ ಕೋಲ್ಡ್ ಟೆಂಪರೇಚರ್ಸೇ ಇದೆ. ಅಂತಹ ಜಾಗಗಳಲ್ಲಿ ನೀರು ಬಹಳ ಕಾಲಗಳಿಂದ ಫ್ರೀಸ್ ಆಗ್ತಾನೆ ಬರ್ತಾ ಇದೆ, ಅದು ಐಸ್ ಆಗ್ತಾನೆ ಬರ್ತಾ ಇದೆ. ಫಾರ್ ಎಕ್ಸಾಂಪಲ್ ಪೋಲಾರ್ ಕ್ಯಾಪ್ಸ್ ಹತ್ರ. ಯಾಕೆ ಹಾಗಾದ್ರೆ ಪೂರ್ತಿ ಅಲ್ಲಿರೋ ಬರೋ ಸಮುದ್ರ ಎಲ್ಲಾವುದು ಐಸ್ ಆಗೋಗ್ಲಿಲ್ಲ, ಐಸಿನ ಕೆಳಗೆ ಮತ್ತೆ ನೀರಿದೆ, ಎಷ್ಟೊಂದು ಟೈಮಿಂದ ಹಾಗಾಗ್ತಿದೆಯಲ್ಲ. ಇದನ್ನ ನೀವೆಲ್ಲರೂ ಅಬ್ಸರ್ವ್ ಮಾಡ್ಬೇಕಾದಂಥದ್ದು. ಈ ಫಾರ್ಮುಲಾನ ಅರ್ಥ ಮಾಡ್ಕೊಳ್ಳೋ ರೀತಿ ಇದು ನೋಡ್ರೋ. ಟಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸ್ಕ್ವೇರ್ ಆಫ್ ವೈ, ಅಂದ್ರೆ ಎಷ್ಟು ಥಿಕ್ನೆಸ್ ಫಾರ್ಮ್ ಆಗುತ್ತೆ ಅದರ ಸ್ಕ್ವೇರ್ ಮೇಲೆ ಟೈಮ್ ಡಿಪೆಂಡ್ ಆಗುತ್ತೆ. ಅಂದ್ರೆ ವೈ ಈಸ್ ಪ್ರಪೋರ್ಷನಲ್ ಟು ರೂಟ್ ಆಫ್ ಟಿ ಅಂತ ಹೇಳಿ ಬರಿಬಹುದು. y is proportional to root of t ಅಂದ್ರೆ ಟೈಮ್ ಹೋಗ್ತಾ 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 ಅದೇ ಥಿಕ್ನೆಸ್ ಆಫ್ ಐಸ್ ಬೆಳೆಯಕ್ಕೆ ಜಾಸ್ತಿ ಟೈಮ್ ಬೇಕಾಗ್ತಾ ಹೋಗುತ್ತೆ. ಅಂದ್ರೆ ಒಂದು ದಿನದಲ್ಲಿ 1 ಸೆಂಟಿಮೀಟರ್ ಫಾರ್ಮ್ ಆದ್ರೆ ಮತ್ತೊಂದು ದಿನದಲ್ಲಿ ಇನ್ನೊಂದು ಸೆಂಟಿಮೀಟರ್ ಫಾರ್ಮ್ ಆಗಲ್ಲ, ಒಂದ್ ಸ್ವಲ್ಪ ಕಡಿಮೆ ಫಾರ್ಮ್ ಆಗುತ್ತೆ. ಹಾಗೆ ಎಷ್ಟು ಆಳಕ್ಕೆ ಹೋಗ್ತಿರೋ, ಎಷ್ಟು ದಪ್ಪ ಆಗುತ್ತೋ ಐಸು, ಅಷ್ಟು ಜಾಸ್ತಿ ಟೈಮ್ ಹಿಡಿತಾ ಹೋಗುತ್ತೆ. ಇಟ್ ಹ್ಯಾಸ್ ಬೀನ್ ಥೌಸಂಡ್ಸ್ ಆಫ್ ಇಯರ್ಸ್. ಆದ್ರೂ ಸಹ ಆ ಪೂರ್ತಿ ಓಷನ್ ಅನ್ನ, ಪೂರ್ತಿ ಸಮುದ್ರನ ಐಸ್ ಮಾಡೋ ಅಷ್ಟು ಟೈಮ್ ಇನ್ನ ಆಗೋದಿಲ್ಲ. ಯಾಕಂದ್ರೆ ನಾವು ಗ್ಲೋಬಲ್ ವಾರ್ಮಿಂಗ್ ಮಾಡ್ತಾ ಇದೀವಲ್ಲ. ಅದಕ್ಕೆ ಮಕ್ಕಳ ಇವಾಗ ಇಲ್ಲಿರೋ ಸಾಕಷ್ಟು ಮೀನುಗಳೆಲ್ಲ ಹಾಗಾಗಿ ಇನ್ನ ಓಡಾಡ್ತಾ ಇವೆ, ಯಾವುದು ಫ್ರೀಸ್ ಆಗಿ ಸತ್ತೋಗಿಲ್ಲ. ಇನ್ನೊಂದು ವಿಷಯ, ನಾನು ನೀರು 0 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಇರುತ್ತೆ ಅಂತ ಹೇಳ್ಬಿಟ್ಟೆ. ಅದು ಈ ಪ್ರಾಬ್ಲಮಿನ ಅಸಂಪ್ಷನ್. ಆದ್ರೆ ನಿಜ ಜೀವನದಲ್ಲಿ ನೀವು ನೋಡೋದಾದ್ರೆ ಯಾವಾಗ್ಲೇ ಆಗ್ಲಿ ಡೆನ್ಸರ್ ಆಬ್ಜೆಕ್ಟ್ ಕೆಳಗೆ ಬಂದ್ಬಿಡುತ್ತೆ. ಸೊ ಹಾಗಾಗಿ ಐಸ್ ಆಗಕ್ಕೆ ಮುಂಚೆ ನೀರು ಕೂಲ್ ಆಗ್ತಾ ನೀರು 4 ಡಿಗ್ರಿ ಸೆಲ್ಸಿಯಸ್ ಬಂದ ತಕ್ಷಣನೇ, 4 ಡಿಗ್ರಿ ಸೆಲ್ಸಿಯಸ್ ಬಂದ ತಕ್ಷಣನೇ ವಾಟರ್ ಮಾಲಿಕ್ಯೂಲ್ಸ್ ಎಲ್ಲ ಆದಷ್ಟು ಹತ್ರ ಬಂದ್ಬಿಟ್ಟಿರುತ್ತೆ. ಅದು ಕೆಳಕ್ಕೆ ಇಳಿಯುತ್ತೆ. ಯಾವುದೇ ಭಾರ ಇದ್ದಷ್ಟು, ಯಾವುದೇ ಭಾರ ಇರೋ ವಸ್ತು ಕೆಳಗೆ ಮುಳುಗತ್ತೆ. ಆ ನೀರು ಇಲ್ಲಿದೆಯಲ್ಲ, ನೀರು, ಈ ಎಲ್ಲ ನೀರು 4 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಇರುತ್ತೆ. 0 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಇರೋದು ಬಹಳ ಕಡಿಮೆ. 4 ಡಿಗ್ರಿ ಸೆಲ್ಸಿಯಸ್ ಅಂದ್ರೆ ಎಲ್ಲ ಅದರೊಳಗಿರೋ ಪ್ರಾಣಿಗಳೆಲ್ಲ ಬದುಕೊಂಡಿರ್ಬೋದು ಅನ್ನೋ ಕಾರಣಕ್ಕೆ ಇದು 4 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಇರೋದೊಂದು ನೇಚರಿನ ಸೀಕ್ರೆಟ್. ಇದು ಒಂದು ಬಹಳ ರೋಮಾಂಚಕವಾದಂತಹ ವಿಷಯ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.